ಆರಾಧನಾ ಸಮಯ. ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದಂಥ ದೇವರೇ, ನಿನ್ನ ಶಿಲುಬೆ ಅದು ಜಯದ ಸಂಕೇತವಾಗಿದೆ. ಹೌದು, ಅದರಲ್ಲಿ ನೋವಿದೆ, ಪರಿಶ್ರಮವಿದೆ, ನಮಗೋಸ್ಕರ ಮಾಡಿದಂಥ ತ್ಯಾಗವಿದೆ. ಆದರೆ ಆ ಶಿಲುಬೆ ನಮಗೆ ಹೊಸ ಮಾರ್ಗವನ್ನು ತೋರಿಸುವಂಥದ್ದಾಗಿರ್ತದೆ. ಈ ಆರಾಧನೆಯಲ್ಲಿ ಆ ನಿನ್ನ ಶಿಲುಬೆಯನ್ನು ದಿಟ್ಟಿಸಿ ನೋಡುವಾಗ ಅದರಿಂದ ಸಿಗುವಂತಹ ಧೈರ್ಯವನ್ನು, ಬಲವನ್ನು ಈ ಆರಾಧನೆಯ ಮೂಲಕ ನಮಗೆ ಒದಗಿಸಿಕೊಡು ಸ್ವಾಮಿ. ಹಾಡುಗಳ ಮೂಲಕ, ವಾಕ್ಯದ ಮೂಲಕ, ವಾಕ್ಯ ಸಂದೇಶದ ಮೂಲಕ ನಿನ್ನನ್ನು ಧ್ಯಾನ ಮಾಡಲಿಕ್ಕಿರುವಾಗ ನಮ್ಮ ಆತ್ಮಿಕ ಜೀವಿತಗಳು, ನಮ್ಮ ದೈನಂದಿನ ಬದುಕುಗಳು ಪರಿವರ್ತನೆಯನ್ನು ಹೊಂದಿ ನಿನಗೆ ಸರಿಯಾಗಿ ಬದುಕುವ ಹಾಗೆ ಈ ಆರಾಧನೆ ನಮಗೆ ಸಹಾಯ ಮಾಡುವಂಥದ್ದಾಗಿರಲಿ. ನಮ್ಮ ಜೊತೆಗೆ ನೀನು ತಾನೇ ಪ್ರಯಾಣ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ದೇವರನ್ನ ಆರಾಧನೆ ಮಾಡೋಣ. ಆರಾಧನಾ ಕ್ರಮ ಪುಸ್ತಕದಲ್ಲಿ 2ನೆಯ ವಿಧಾನದ ತ್ರಯೇಕ ದೇವರ ಸ್ತುತಿಯನ್ನು ಅನುಸರಿಸೋಣ. 2ನೇ ವಿಧಾನದ ತ್ರಯೇಕ ದೇವರ ಸ್ತುತಿ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹಪರ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಕರ್ತನ ಹೆಸರಿನಲ್ಲಿ ಬಂದಾತನಿಗೂ ತಿರುಗಿ ಬರುವಾತನಿಗೂ ಶುಭವಾಗಲಿ. ಮೇಲಿನ ಲೋಕಗಳಲ್ಲಿ ಜಯ. ದೇವರೇ ಪರಿಶುದ್ಧನು ನೀನು, ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು. ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು.
ಕರ್ತನೇ, ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೆ ಪವಿತ್ರಾತ್ಮನೆ, ನಮ್ಮ ಮೇಲೆ ದಯವಿಡು. ಕರ್ತನೇ, ಪವಿತ್ರಾತ್ಮನೇ, ನಮ್ಮ ಮೇಲೆ ದಯವಿಡು. ಕರ್ತನೆ, ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಕರ್ತನೇ, ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯವಿಡು. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಈ ದಿನದ ಆರಾಧನೆಗೆ ಆರಿಸಿಕೊಂಡಂಥ ದೇವರ ವಾಕ್ಯ
ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 46ರಿಂದ 52ರವರೆಗೆ. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನೂ ಆತನ ಶಿಷ್ಯರು ಬಹು ಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷುಕಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಏಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ, ಏಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಏಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಅವನು ತನ್ನ ಹೊದಿಕೆಯನ್ನು ತೆಗೆದುಹಾಕಿ ತಟ್ಟನೆ ಎದ್ದು ಏಸುವಿನ ಬಳಿಗೆ ಬಂದನು. ಏಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡು ಗುರುವೇ ಅಂದನು. ಏಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು ಎಂಬುವಂಥದ್ದೇ. ಆರಾಧನಾ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ. ಈ ದಿನದ ವಿಷಯ ಧ್ಯೇಯ ಶಿಲುಬೆ ಮತ್ತು ಶಿಷ್ಯತ್ವಕ್ಕೆ ಹೊಸ ತಿರುವು. ಶಿಲುಬೆ ಮತ್ತು ಶಿಷ್ಯತ್ವಕ್ಕೆ ಹೊಸ ತಿರುವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾರಿ ಯೆರಿಕೋವಿಗೆ ಪ್ರಯಾಣ ಮಾಡಿ ಶಿಷ್ಯರ ಸಂಗಡ ಹೊರಡ್ತಿದ್ದರು. ಆಗ ಬಹುಜನರ ಗುಂಪು ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯ ಅಂತ ಒಬ್ಬ ಕುರುಡ ಭಿಕ್ಷಕನೊಬ್ಬನಿದ್ದನು. ಅವನು ಅದೇ ದಾರಿಯ ಮಗ್ಗುಲಲ್ಲಿ ಕೂತುಕೊಂಡು ಯಥಾಪ್ರಕಾರವಾಗಿ ಭಿಕ್ಷೆ ಬೇಡ್ತಾ ಇದ್ದನು. ಮತ್ತು ಈ ಕಣ್ಣಿಲ್ಲದವರು ಅವರ ಬಗ್ಗೆ ಒಂದು ಮಾತು ಏನಂತ ಹೇಳಿದ್ರೆ, ಅವರು ಶಬ್ದಕ್ಕೆ ಬಹಳ ಸೂಕ್ಷ್ಮವಾಗಿರ್ತಾರಂತೆ. ಯಾಕಂತ ಹೇಳಿದ್ರೆ, ಯಾರಾದರೂ ನಡ್ಕೊಂಡು ಬರ್ತಾ ಇದ್ರೆ, ಹೊರಡ್ತಾ ಇದ್ರೆ, ಆವತ್ತಿನ ದಿವಸ ಬಹುಜನರ ಗುಂಪು, ಯೇಸು ಸ್ವಾಮಿ ಶಿಷ್ಯರು ಇವರೆಲ್ಲ ಹೋಗ್ತಾ ಇದ್ದಾಗ ಕಡೆಗೆ ಅವನು ಮಾಹಿತಿ ಪಡ್ಕೊಂಡು ಆ ಮಾರ್ಗವಾಗಿ ಹೋಗ್ತಾ ಇರುವಂಥದ್ದು ಯಾರೂ ಅಲ್ಲ, ನಜರೇತಿನ ಯೇಸು ಎಂದು ಕೇಳಿ ಅವನು ತನ್ನ ಕೊನೆ ಒಂದು ಅವಕಾಶವನ್ನು ಕಳ್ಕೋಬಾರ್ದಂತ ಹೇಳಿಬಿಟ್ಟು, ದಾವೀದನ ಕುಮಾರನೇ ಯೇಸುವೇ, ನನ್ನನ್ನು ಕರುಣಿಸು ಎಂದು ಕೂಗಿ ಹೇಳುವುದಕ್ಕೆ ಪ್ರಾರಂಭಿಸ್ತಾನ್ರಿ. ಯೇಸು ಸ್ವಾಮಿ ಜೊತೆಗೆ ಹೋಗ್ತಾ ಇದ್ದಂಥ ಜನರು ಸುಮ್ಮನಿರು ಎಂದು ಅವನನ್ನು ಗದರಿಸ್ತಾರೆ. ಆದರೆ ಅವನು ಸುಮ್ಮನಿದ್ದನೇ ಇಲ್ಲ. ಇನ್ನೂ ಮತ್ತಷ್ಟು ಅವನು ಕೂಗಿಕೊಳ್ತಾನೆ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಅಂತ ಹೇಳಿಬಿಟ್ಟು. ಈ ಒಂದು ಮೊರೆ ಯೇಸು ಸ್ವಾಮಿಗೆ ಮುಟ್ಟಿತು, ತಲುಪಿತು. ಆಗ ಭಾಳ ಆಶ್ಚರ್ಯವಾದಂಥ ಮತ್ತು ಅದ್ಭುತವಾದಂಥ, ವಿಚಿತ್ರವಾದಂಥ ಮತ್ತು ಅದೇ ಸಂದರ್ಭದಲ್ಲಿ ಉತ್ತೇಜನ ಕೊಡುವಂಥ ಒಂದು ಸಂಗತಿಯನ್ನು ನಾವು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 49ನೇ ವಚನದಲ್ಲಿ ನೋಡ್ತೇವೆ. ಅದೇನೆಂದರೆ, ಆಗ ಯೇಸು ನಿಂತು ಆ ಭಿಕ್ಷಕನ ಕೂಗು, ಕಣ್ಣಿಲ್ಲದ ಆ ಕುರುಡ ಭಿಕ್ಷಕನ ಒಂದು ಕೂಗು ಯೇಸು ಸ್ವಾಮಿಯನ್ನು ನಿಲ್ಲುವಂತೆ ಮಾಡಿತು. ಯೇಸು ಸ್ವಾಮಿ ಹೇಳ್ತಾರೆ, ಅವನನ್ನು ಕರೆಯಿರಿ ಅಂತ ಹೇಳುವಾಗ ಅವರು ಆ ಕುರುಡನನ್ನು, ಅದೇ ಸುಮ್ಮನಿರಿ ಅಂತ ಹೇಳಿದಂತಹ ಜನರು ಈಗೇನು ಹೇಳ್ತಾರೆ, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೀತಿದ್ದಾರೆ ಅಂತ ಒಂದು ಆ ಭಿಕ್ಷುಕನ ಹತ್ರ ಹೇಳಿದಾಗ, ಬಾರ್ತಿಮಾಯ ಎಂಬಂಥ ಹೆಸರುಗೊಂಡಂಥ ಆ ಭಿಕ್ಷುಕನು ಅವನು ತನ್ನ ಹೊದಿಕೆಯನ್ನು ಕೂಡ ತೆಗೆದು ಹಾಕ್ಬಿಟ್ಟು ತಟ್ಟನೆ ಎದ್ದು ಯೇಸು ಸ್ವಾಮಿ ಬಳಿಗೆ ಬರ್ತಾನ್ರಿ. ಬಂದಾಗ ಯಥಾ ಪ್ರಕಾರ ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾರೆ, ನಾನೇನು ಮಾಡಬೇಕೆಂದು ಕೋರುತ್ತಿ ಅಂತ ಹೇಳ್ಬಿಟ್ಟು.
ಯೇಸು ಸ್ವಾಮಿ ಗೊತ್ತಿತ್ತು, ಆದರೂ ಕೂಡ ಅವನು ಬಾಯ್ಬಿಟ್ಟು ತನ್ನ ಅವಶ್ಯಕತೆಯನ್ನು ವ್ಯಕ್ತಪಡಿಸಬೇಕೆಂಬಂಥ ಉದ್ದೇಶದಿಂದ ಆ ಮಾತನ್ನು ಕೇಳಿದಾಗ, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದಾಗ ಕೂಡಲೇ ಅವನಿಗೆ ಕಣ್ಣು ಬಂದವು. ಮತ್ತು ಈಗ ಅವನು ಹಳೇ ದಾರಿ ಹಿಡಿಲಿಲ್ಲ. ಆ ಬಾರ್ತಿಮಾಯನು ಯೇಸು ಸ್ವಾಮಿಯೇ ಹೊರಟಂಥ ದಾರಿಯಲ್ಲಿ ಆತನ ಹಿಂದೆ ಶಿಷ್ಯತ್ವದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾನ್ರಿ, ಶಿಲುಬೆಯ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾನ್ರಿ. ವಿಶ್ವಾಸಿಗಳ ಒಂದು ಬೆಂಬಲವನ್ನು ಅಥವಾ ಗುಂಪಿಗೆ ಸೇರಿದಂಥವನಾಗಿ ಆ ಶಿಷ್ಯತ್ವದ ಮಾರ್ಗದಲ್ಲಿ ನಡೆಯ ಬಯಸಿದವನಾಗಿ ಹೊರಟು ಹೋಗ್ತಾನೆ. ಹೌದು, ಈ ಶಿಲುಬೆಯ ವಿಷಯವಾದ ಮಾತು ಅಥವಾ ಸಂದೇಶ ಯಾರ್ಯಾರು ನಾಶನದ ಅಂದರೆ ಆತ್ಮಿಕವಾಗಿ ನಾಶನದ ಮಾರ್ಗದಲ್ಲಿ ಇರ್ತಾರೋ ಅವ್ರಿಗೆ ಹುಚ್ಚು ಮಾತಾಗಿರ್ತದಂತೆ. ಇದನ್ನು ಭಕ್ತನಾದ ಪೌಲನು 1 ಕೊರಿಂಥ 1 ಅಧ್ಯಾಯದ 18ನೇ ವಚನದಲ್ಲಿ ಸ್ಪಷ್ಟಪಡಿಸ್ತಾನೆ. ಆದರೆ ಅದೇ ವಾಕ್ಯದಲ್ಲಿ ಪೌಲನು ಹೇಳುವಂಥ ಒಂದು ಮಾತು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ, ಈ ಶಿಲುಬೆಯ ವಿಷಯವಾದಂಥ ಸಂದೇಶ ಇದೆಯಲ್ವಾ, ಅಥವಾ ಶಿಲುಬೆಯ ವಿಷಯವಾದಂಥ ಉಪದೇಶ, ಅದು ಭಾಳ ಜನರಿಗೆ ಅದು ಹುಚ್ಚು ಮಾತಾಗಿದ್ದರು. ಇನ್ನೊಂದು ಗುಂಪಿನ ಜನರಿಗೆ, ಯಾರದು ರಕ್ಷಣೆಯ ಮಾರ್ಗದಲ್ಲಿ ಇರುವಂಥ ಅಥವಾ ಶಿಷ್ಯತ್ವದ ಮಾರ್ಗದಲ್ಲಿ ಇರುವಂಥ ಅಥವಾ ಶಿಲುಬೆಯ ಮಾರ್ಗದಲ್ಲಿ ಇರುವಂಥವರಿಗೆ ಅದು ಈ ಶಿಲುಬೆಯ ವಿಷಯವಾದಂಥ ಮಾತು ದೇವರ ಶಕ್ತಿಯಾಗಿ ಇರ್ತದಂತ್ರಿ. ವಾವ್, ಆಶ್ಚರ್ಯ ಅಲ್ಲವೇ? ಹೌದು, ಒಂದೇ ಸಂದೇಶ ನೋಡ್ರಿ 2 ವಿಧವಾದಂಥ ಒಂದು ತಿರುವನ್ನು ಅಥವಾ ಬದಲಾವಣೆಯನ್ನು, ದಿಕ್ಕನ್ನು ಸೂಚಿಸುವಂಥದ್ದಾಗಿದೆ. ಒಂದು ಪಂಗಡ ಅಥವಾ ಒಂದು ಗುಂಪಿನ ಜನರಿಗೆ ಅದು ಹುಚ್ಚು ಮಾತಾಗಿದೆ. ಆದರೆ ಇನ್ನೊಂದು ಗುಂಪು, ಬಹುಶಃ ನನಗನ್ನಿಸಿದ ಮಟ್ಟಿಗೆ ಆ ಗುಂಪು ಭಾಳ ಚಿಕ್ಕ ಗುಂಪಾಗಿರ್ಬೋದು, ಇನ್ನೊಂದು ಗುಂಪಿನ ಜನರಿಗೆ ಅದು ದೇವರ ಶಕ್ತಿಯಾಗಿ ಒದಗಿ ಬರುತ್ತದೆ. ಹೌದು, ಈ ಶಿಲುಬೆಯ ವಿಷಯವಾದಂಥ ಸಂದೇಶವನ್ನು ನಾವು ನಂಬಿದಾಗ, ನೋಡಿ, ನಾವು ಶಿಲುಬೆಯನ್ನು ಧ್ಯಾನ ಮಾಡ್ತಾ ಇದ್ದೀವಿ. ಕೇವಲ ಶಿಲುಬೆಯ ಧ್ಯಾನಿಗಳು ನಾವು ಆಗಿರಬಾರ್ದು. ಶಿಲುಬೆಯ ಧ್ಯಾನಿಗಳು ಮಾತ್ರ ಅಲ್ಲ, ಶಿಲುಬೆಯ ನಾವು ಭಾಗಿಗಳು ಕೂಡ ಆಗಿರ್ತಕ್ಕದ್ದು. ಹೌದು, ಆಗ ದೇವರ ಶಕ್ತಿ ನಮ್ಮದಾಗಿರ್ತದೆ. ಇದನ್ನೇ ಪೌಲನು ಇನ್ನೂ ಸ್ಪಷ್ಟವಾಗಿ ಹೇಳುವಾಗ, ಆ ದೇವರು ನಮ್ಮನ್ನು ಆರಿಸಿಕೊಂಡಂಥ ಅಥವಾ ಕರೆದಂಥ ಉದ್ದೇಶ ಏನಂತ ಹೇಳಿದ್ರೆ, ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥವರಾಗಿರಬೇಕು. ಅಂದರೆ ನಾವು ಯಾವುದೇ ನಮ್ಮ ಜ್ಞಾನ ಅಥವಾ ತಿಳುವಳಿಕೆ, ವಿವೇಕ, ಅಧಿಕಾರ ಇಂಥದ್ರ ಬಗ್ಗೆ ನಾವು ಹೊಗಳಿಕೊಳ್ಳದೆ, ಶಿಲುಬೆಯಲ್ಲಿ ಅಂದರೆ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಮಹಾಕಾರ್ಯವನ್ನು, ರಕ್ಷಣಾ ಕಾರ್ಯವನ್ನು ನೀಡಿದಂಥ ಯೇಸು ಕರ್ತನನ್ನು ನಾವು ಆತನಲ್ಲಿಯೇ ಹೊಗಳಿಕೊಳ್ಳಬೇಕು, ಆತನಿಗೆ ಮಹಿಮೆಯನ್ನು ಸಲ್ಲಿಸಬೇಕು ಎಂಬುದು ಈ ಶಿಲುಬೆಯ ವಿಷಯವಾದಂಥ ಉದ್ದೇಶವಾಗಿರ್ತದೆ. ಇದರ ಬೆಳಕಿನಲ್ಲಿ ನಾವೆಲ್ಲರೂ ಬಾಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.
ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. Swami, ya priti ya
ಜೀವಸ್ವರೂಪನೇ, ನಮ್ಮ ರಕ್ಷಕನೇ, ಪರಿಪೂರ್ಣನಾದಂತಹ ದೇವರೇ, ಶಿಷ್ಯತ್ವದ ಮೂಲಕ ನಮ್ಮನ್ನು ಆರಿಸಿ ತೆಗೆದುಕೊಂಡಾತನೇ. ಈ ಶಿಲುಬೆಯನ್ನು ದೃಷ್ಟಿಸಿ ನೋಡುವಾಗ ಅದರ ಮೂಲಕ ನೂತನ ಶಿಷ್ಯತ್ವವು ನಮಗೆ ಕಾಣಿಸುವಂಥದ್ದಾಗಿರ್ತದೆ. ಆ ನೂತನ ಶಿಷ್ಯತ್ವದಲ್ಲಿ ಹೇಗೆ ಮುಂದೆ ಹೋಗಬೇಕನ್ನುವಂಥದ್ದನ್ನು ತೋರಿಸಿಕೊಡುವಂಥದ್ದಾಗಿರ್ತದೆ. ಈ ದಿನದ ಆರಾಧನೆ ಆ ನಿಟ್ಟಿನ ಎಡೆಗೆ ನಮ್ಮನ್ನು ನಡೆಸೋದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ದೇವರೇ, ನಿನ್ನ ಶಿಷ್ಯರನ್ನಾಗಿ ಆಯ್ಕೆ ಮಾಡಿರುವಂಥ ನಾವು ನಿನಗೆ ಸರಿ ಬೀಳುವಂಥ ಬದುಕನ್ನು ಬದುಕುವ ಹಾಗೆ ಪ್ರತಿನಿತ್ಯವೂ ನಮಗೆ ಪ್ರೋತ್ಸಾಹಿಸು. ಆ ಶಿಲುಬೆಯನ್ನು ದಿಟ್ಟಿಸಿ ನೋಡುವಾಗ ನೀನು ನಮಗೋಸ್ಕರ ಬದುಕಿದ ರೀತಿಯನ್ನು ನೋಡಿ ನಾವು ಸಹ ಇತರರಿಗೆ ಹಾಗೆ ಬದುಕುವ ಹಾಗೆ ಸಹಾಯವನ್ನು ಮಾಡು. ಈಗಲೂ ಯಾವಾಗಲೂ ನಿನ್ನ ಒಬ್ಬನೇ ನಾಮಕ್ಕೆ ಮಹಿಮೆಯುಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ, ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಆ ಶಿಲುಬೆಯನ್ನು ದಿಟ್ಟಿಸಿ ನೋಡುವಾಗ ನಮಗೆ ಕಾಣುವಂಥ ನೂತನವಾದ ಶಿಷ್ಯತ್ವವನ್ನು ಹೊಂದುವಂಥವರಾಗಿರೋಣ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿ, ಮಗನಾದ ಯೇಸುಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ, ಸಹಾಯವು ಯಾವಾಗಲೂ ನಮಗೆ ಸಹಾಯವನ್ನು ಮಾಡುತ್ತಾ ಮುನ್ನಡೆಸುವಂಥದ್ದಾಗಿರಲಿ. ಆಮೇನ್.